ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಹಾಗೆ ಇವಾಗ ಹೊಸ ಮನೆಯಿಂದ ಬ್ಲಾಗ್ ಬರ್ತಾ ಇದೆ. ಸ್ವಲ್ಪ ದಿನ ಮಾಡೋಕ್ಕಾಗಿರಲಿಲ್ಲ ಬ್ಲಾಗ್. ನನಗೆ ಮನೆ ಚೇಂಜ್ ಆಯಿತು, ಹಾಗೆ ಅಂಗಡಿ ಕೂಡ ಶಿಫ್ಟ್ ಆಯಿತು. ಮತ್ತು ಅದಕ್ಕೋಸ್ಕರ ಎರಡೂ ಶಿಫ್ಟಿಂಗ್ ಎಲ್ಲ ಅದರಲ್ಲೇ ಬ್ಯುಸಿಯಾಗಿದೆ. ಅದಕ್ಕೋಸ್ಕರ ಶೂಟ್ ಮಾಡ್ಕೊಂಡಿದ್ದೆ ಸ್ವಲ್ಪ, ಆದರೆ ಎಡಿಟಿಂಗ್, ವಾಯ್ಸ್ ಓವರ್ ಅದೆಲ್ಲ ಆಗಿರಲಿಲ್ಲ. ಸೊ ಇವಾಗ ಅದೆಲ್ಲ ಬ್ಲಾಗ್ ಬರ್ತಾ ಇದೆ, ನೋಡಿ. ಹಾಗೆ ಇವತ್ತಿನ ಬ್ಲಾಗಲ್ಲಿ ಏನೇನಿದೆ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾನು ಒಂದು ರೆಸಿಪಿನ ಮಾಡಿದ್ದೆ. ಕಡಲೆಬೇಳೆ ತುಂಬ ನೆನೆಸ್ಬಿಟ್ಟಿದ್ದೆ ನಾನು. ಅದಕ್ಕೋಸ್ಕರ ಆ ಕಡಲೆಬೇಳೆಯಿಂದನೇ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ, ಲಾಡುವನ್ನು ಮಾಡ್ತಾಯಿದ್ದೀನಿ. ಇದು ನಾನು ಕಡಲೆಬೇಳೆ ನೆನೆಸಿಟ್ಟಿದ್ದೆ. ಇದನ್ನು ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡಿಕೊಂಡು ಇದು ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಮಾಡ್ಕೊಂಡಿಲ್ಲ, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಡು ಇವಾಗ ಸಕ್ಕರೆ, ಇವಾಗ ಇದನ್ನು ಆಯಿಲಲ್ಲಿ ನಾನು ಕರಿತಾ ಇದ್ದೀನಿ. ಸೇಮ್ ನಾವು ಬೂಂದಿ ಯಾವ ಥರ ಮಾಡ್ತೀವೋ ಅದೇ ರೀತಿಯಾಗಿ ಆ ಪೇಸ್ಟನ್ನು ಇಲ್ಲಿ ಈ ಥರ ಕರೆದುಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಪೌಡ್ರ್ ಮಾಡಿಕೊಂಡು ಈ ಕಡೆ ಸಕ್ಕರೆ ಪಾಕ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕ ಅಂದರೆ ಒಂದೆಳೆ ಪಾಕ ಅಲ್ಲ, ಸ್ವಲ್ಪ ಅಂಟಾಗಿ ಬಂದರೆ ಸಾಕು, ಸಕ್ಕರೆ ಪಾಕ ಅಷ್ಟೇ. ನೋಡಿ ಇವಾಗ ಇದನ್ನು ತರ್ತರಿಯಾಗಿ ರುಬ್ಕೊಂಡು ತಂದಿದ್ದೀನಿ. ಸೇಮ್ ನಮಗೆ ಬೂಂದಿ ಲಾಡು, ಮೋತಿಚೂರ್ ಲಾಡು ಯಾವ ಥರ ಬರುತ್ತೆ ಅದೇ ರೀತಿಯಾಗಿ ಬರುತ್ತೆ ಇದು ಸಹ. ಇಲ್ಲಿ ನಾನು ಸ್ವಲ್ಪ ಇನ್ನೂ ಏನಾದರೂ ಒಳಗಡೆ ಹಸಿ ಇರುತ್ತಲ್ಲ, ನಾವು ಫ್ರೈ ಮಾಡಿದಾಗಲೂ ಒಳಗಡೆ ಅಷ್ಟೊಂದು ಬೆಂದಿರೋಲ್ಲ, ಅದಕ್ಕೋಸ್ಕರ ತುಪ್ಪದಲ್ಲಿ ಸ್ವಲ್ಪ ನಾನಿಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಏನಾದರೂ ಹಸಿ ಅಂಶ ಇದ್ದರೆ ಅದು ಹೋಗಲಿ ಅಂತ. ಇದು ದಿಢೀರಾಗಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಇಲ್ಲಿ ನೋಡಿ ಸಕ್ಕರೆ ಪಾಕ ಆಗ್ತಾಯಿದೆ. ಪಾಕ ಸ್ವಲ್ಪ ಅಂಟಂಟಾಗಿ ಬಂದರೆ ಸಾಕು. ಇವಾಗ ನಾನು ಸ್ವಲ್ಪ ಕಲರ್ ಕೂಡ ಹಾಕಿದ್ದೀನಿ ಇದಕ್ಕೆ. ಹಾಗೆ ಇದೇನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ಟವನ್ನು ಆಫ್ ಮಾಡಿದ್ದೀನಿ ನಾನು. ಆಫ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದು ತಣ್ಣಗಾಗೋವರೆಗೂ ಇದನ್ನು ಹೀಗೆ ಬಿಡಬೇಕು. ಇವಾಗ ಸ್ವಲ್ಪ ನಿಮಗೆ ನೀರಿನಂಶ ಕಾಣಿಸ್ತಾ ಇದೆ, ಆದರೆ ತಣ್ಣಗಾದ ಮೇಲೆ ಅದು ಗಟ್ಟಿಯಾಗುತ್ತೆ, ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ. ಹಾಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಬೇಕಾದರೂ ಇದರಲ್ಲಿ ನೀವು ಸೇರಿಸ್ಕೋಬೋದು. ಇದನ್ನು ಇವಾಗ ಹೀಗೆ ಬಿಡ್ತಾ ಇದ್ದೀನಿ ತಣ್ಣಗಾಗಲು. ಇದಾದ ಮೇಲೆ ನಾನು ಇದನ್ನು ಉಂಡೆಗಳನ್ನ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದರಲ್ಲಿ ನೀವು ನಾನು ಇದರಲ್ಲಿ ಗೋಡಂಬಿ ಇಡ್ತಾಯಿದ್ದೀನಿ, ಯಾವುದು ಬಾದಾಮ್ ಯಾವುದಾದ್ರೂ ನೀವು ಡ್ರೈ ಫ್ರೂಟ್ಸ್ಗಳನ್ನ ಇದರಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ಇದು ಲಡ್ಡುಗಳು ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನನ್ನ ಹತ್ರ ಏಲಕ್ಕಿ ಪುಡಿ ಇರಲಿಲ್ಲ, ಅದಕ್ಕೆ ಹಾಗೆ ನಾನು ಏಲಕ್ಕಿನ ಹಾಕಿದ್ದೆ ಅದರಲ್ಲಿ. ಅದನ್ನು ತೆಗೆದಿದ್ದೀನಿ ಇವಾಗ ನಾನು ಏಲಕ್ಕಿನ. ಹಾಗೆ ಇಲ್ಲಿ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಸಿಹಿ ಮಾಡಿಲ್ಲ, ಸ್ವಲ್ಪ ನೋಡಿಕೊಂಡು ಸಿಹಿ ಕಡಿಮೆ ಇರೋ ಥರನೇ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲಾಡುಗಳು. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ಇದು ಪೂರ್ತಿ ತಣ್ಣಗಾಗಿದೆ ಇವಾಗ. ನೋಡಿ ಯಾವ ರೀತಿಯಾಗಿ ಬಂದಿದೆ. ಸೇಮ್ ನಮಗೆ ಮೋತಿಚೂರ್ ಲಾಡು ಯಾವ ಥರ ಸಿಗುತ್ತೋ ಅದೇ ರೀತಿಯಾಗಿ ಇನ್ಸ್ಟೆಂಟಾಗಿ ಮಾಡಿದ್ದೀನಿ. ಇದು ನಾನು ಹಳೆ ಮನೆಯಲ್ಲಿ ಇದ್ದಾಗ ಇದನ್ನು ಶೂಟ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ 40 ಡೇಸ್ಗೆ ಅಮ್ಮನ ಒಂದು ಕಾರ್ಯ ಕೂಡ ಮಾಡಿದರು, ಅದು ಸಹ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. 40 ಡೇಸ್ ಆಗಿದೆ. 40 ಡೇಸ್ ಆದಮೇಲೆ ಇದೊಂದು ಕಾರ್ಯನ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ನಾವು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಬೆಳಗ್ಗೆನೆ ಇವರು ನನ್ನ ತಂಗಿ ಮಗಳು ಹಾಗೆ ಆಂಟಿ ಎಲ್ಲರೂ ಬಂದಿದ್ದಾರೆ. ಇಲ್ಲೆಲ್ಲ ಇಟ್ಟು ಇದನ್ನು ಮಾಡಿ ಬಿರಿಯಾನಿ, ಪುಲಾವ್ ಹಾಗೆ ಎಲ್ಲ ಮಾಡಿದ್ದೀವಿ. ಮಾಡಿಬಿಟ್ಟು ಎಲ್ಲರೂ ಇವಾಗ ಓದೋದಕ್ಕೋಸ್ಕರ ಕೂಡ ರಾತ್ರಿ ನೈಟು ಫುಲ್ಲೆಲ್ಲ ಓದಿದ್ದೀವಿ ಕೂತ್ಕೊಂಡು. ಒಂದು 3 ಗಂಟೆ ಅಷ್ಟೊತ್ತಿಗೆ ಇದೆಲ್ಲ ಮುಗಿದಿದೆ.
ಸೊ ಇದಾದ ನೈಟು ಆಮೇಲೆ ಬೆಳಗ್ಗೆ ನಾನು ಮನೇನ ಶಿಫ್ಟ್ ಮಾಡಿದ್ದು. ಇದು ಹಿಂದಿನ ದಿನ ನೈಟು ಇದೆಲ್ಲ ನಡೀತು, 40 ಡೇಸ್ದು ಎಲ್ಲ ಇದೆಲ್ಲ ನಡೆದ ಮೇಲೆ ನೆಕ್ಸ್ಟ್ ಡೇನೇ ನಾನು ಆ್ಯಕ್ಚುಲಿ ಮನೆ ಖಾಲಿ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಸಂಡೇ ಇದಾಗಿದ್ದು, ಮಂಡೇ ನಾನು ಮನೆನ ಖಾಲಿ ಮಾಡಿದ್ದು. ಹಾಗೆ ಇದು ಎಲ್ಲರೂ ಬಂದಿದ್ದಾರೆ. ಹಾಗೆ ಮಕ್ಕಳೆಲ್ಲ ಎಲ್ಲರೂ ಇದ್ದಾರೆ ಇಲ್ಲೇ. ಹಾಗೆ ನೋಡಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಬೆಳಗ್ಗೆನೇ ಎದ್ದು ಇಷ್ಟನ್ನೆಲ್ಲ ಪ್ಯಾಕ್ ಮಾಡಿದ್ದೀವಿ. ಸ್ವಲ್ಪನೇ ಮಾಡ್ತಾಯಿದ್ವಿ, ಆದರೆ ಫುಲ್ಲು ಇವತ್ತೇ ಮನೆ ಖಾಲಿ ಮಾಡಬೇಕಲ್ಲ ನೋಡಿ. ಟಿ ವಿ ಎಲ್ಲ ತೆಗ್ದಿದ್ದೀನಿ, ಎಲ್ಲ ಫುಲ್ ಕಿಚನ್ ಎಲ್ಲ ಖಾಲಿ ಮಾಡಿದ್ದೀನಿ, ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ ಎಲ್ಲ. ಇಲ್ಲಿ ತಗೊಂಡು ಹೋಗೋರು ಸಾಮಾನುಗಳನ್ನ ಅವರು ಕೂಡ ಬರ್ತಾಯಿದ್ದಾರೆ. ವಾಷಿಂಗ್ ಮಿಷಿನ್ ಎಲ್ಲ ತೆಗೆದು ಆಚೆ ಇಟ್ಟಿದ್ದೀವಿ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ನಾವು ಮಾಡಿದ್ದೀವಿ. ಬೆಳಗ್ಗೆಯಿಂದ ಇದ್ದು ಇಷ್ಟೆಲ್ಲ ಪ್ಯಾಕ್ ಮಾಡಿದ್ವಿ. ಮಾಡಾದಮೇಲೆ ಇವಾಗ ಎಲ್ಲ ತಂದು ಆಚೆ ಕೂಡ ಇಟ್ಟಿದ್ದೀವಿ. ಇವಾಗ ಸಾಮಾನು ತಗೊಂಡು ಹೋಗೋರು ಅವ್ರು ಬರ್ತಾರೆ. ಅವ್ರು ಬಂದುಬಿಟ್ಟು ಇದನ್ನೆಲ್ಲ ಇವಾಗ ಶಿಫ್ಟ್ ಮಾಡಬೇಕು. ಒಂದು ಕಡೆ ನೋಡಿ, ಇದೆಲ್ಲ ಶಿಫ್ಟ್ ಆದಮೇಲೆ ಮನೇನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಶಿಫ್ಟಾಗಿ ನೋಡಿ ಎಲ್ಲ ಫುಲ್ ಖಾಲಿ ಮಾಡಿದ್ದೀವಿ. ಇದು 1 BHK, ಇದು ಕಿಚನ್ ಫುಲ್ ಎಲ್ಲ ಖಾಲಿ ಮಾಡಿದ್ದೀನಿ ನೋಡಿ. ಹಾಗೆ ಈ ಕಡೆ ಬಂದರೆ ರೂಮ್, ಈ ಕಡೆ ಬಂದು ವಾಷಿಂಗ್ ಮಿಷಿನ್ ಇಡೋದು ಇಲ್ಲೇ ಇತ್ತು ಒಳಗಡೆನೆ ನೋಡಿ. ಇದೆಲ್ಲ ಇದು ಕಬೋರ್ಡ್ ಇಲ್ಲೇ ಇದ್ದಿದ್ದು. ಇದಾದಮೇಲೆ ಹಾಲ್ ಆದಮೇಲೆ ಹೊರಗಡೆ ಪಾರ್ಕಿಂಗ್ ಇದೆ. ಫುಲ್ ಎಲ್ಲ ಸಾಮಾನುಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ ಅವರು. ನೆಕ್ಸ್ಟು ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಫುಲ್ಲು ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಶಿಫ್ಟ್ ಆಗಿದೆ ನೋಡಿ. ಎಲ್ಲ ರಾಶಿ ಇಲ್ಲೇ ಇದೆ ಒಂದೇ ಕಡೆ. ನಾನೇ ಮಾಡಬೇಕಲ್ಲ ಒಬ್ಬಳೆ, ಅದಕ್ಕೋಸ್ಕರ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಒಂದೊಂದಾಗಿ ಮಾಡ್ಕೊಳ್ಳೋಣ ಅಂತ ಕಿಚನಲ್ಲೆಲ್ಲ ಫುಲ್ಲು ಹಾಗಾಗಿ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ. ಇವಾಗ ರಾತ್ರಿ ಆಗಿದೆ. ಇವಾಗ ಹೋಟ್ಲಿಂದ ಊಟ ತಂದಿದ್ದೀವಿ. ಹೋಟ್ಲಿಂದ ಊಟ ತಂದು ಇವಾಗ ಊಟ ಮಾಡೋದಕ್ಕೋಸ್ಕರ ಕೂತ್ಕೊಂಡಿದ್ದೀವಿ. ಇದರಲ್ಲಿ ತಂದೂರಿ, ಘೀ ರೈಸ್, ದಾಲ್ ಇದನ್ನೆಲ್ಲ ತಂದಿದ್ದೀವಿ. ಊಟ ಮಾಡಿಕೊಂಡು ಮಲಗಿ ನೆಕ್ಸ್ಟ್ ಡೇ ಆರಾಮಾಗಿ ಮಾಡೋಣ ಅಂತ, ನೆಕ್ಸ್ಟ್ ಡೇಯಿಂದ ಎಲ್ಲ ಮಾಡ್ಕೊಳ್ಳೋಣ ಅಂತ ಇವಾಗ ಸದ್ಯಕ್ಕೆ ಊಟ ಮಾಡಿ ಮಲಗ್ತಾ ಇದ್ದೀವಿ ಅಷ್ಟೇ. ನನ್ನ ಚಾನಲ್, ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ಸ್ ಕೂಡ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಹೊಸ ದಿನದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.